ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ದರ್ಶನ್ ಪತ್ನಿ ಹಾಗೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಇಬ್ರು ಕೂಡ ಹೋಗಿ ದರ್ಶನ್ ಜೈಲು ವಾಸದ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸ. ನನಗೆ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು ಡಿಕೆ ಶಿವಕುಮಾರ್ ಅವರು ಸಮಯ ಕೇಳಿದ್ದಾರೆ ಭೇಟಿ ಆಗಲಿಕ್ಕೆ, ನಾಳೆ ಸಮಯಾವಕಾಶವನ್ನು ಕೊಟ್ಟಿದ್ದೇನೆ, ನನ್ನನ್ನು ಭೇಟಿ ಆಗ್ತಾರೆ ವಿಜಯಲಕ್ಷ್ಮಿ ಅವರು. ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರೆಲ್ಲ ನೊಂದವರಿದ್ದಾರೆ ಅವರಿಗೆ ಚಾಮುಂಡೇಶ್ವರಿ ಅನುಗ್ರಹ ಮಾಡಲಿ, ನಮ್ಮ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯವೋ ಆ ಸಹಾಯವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಿನ್ನೆ ಕಾರ್ಯಕ್ರಮದಲ್ಲಿ. ಅದರಂತೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ತಮ್ಮ ದಿನಕರ್ ತೂಗುದೀಪ್, ಜೋಗಿ ಪ್ರೇಮ್ ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾನೂನಾತ್ಮಕವಾಗಿ ದರ್ಶನ್ ಅವರನ್ನ ವಕೀಲರ ಮೂಲಕ ಬೇಲ್ ಪಡೆದು ಬಿಡಿಸ್ಕೊಂಡು ಬರುವ ಪ್ರಯತ್ನವನ್ನ ಸತತವಾಗಿ ಇನ್ನಿಲ್ಲದಂತೆ ಮಾಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ್ಶನ್ ಅವರ ಪತ್ನಿ ಭೇಟಿ ಆಗ್ಲಿಕ್ಕೆ ಅವಕಾಶ ಕೇಳಿದ್ದಾರೆ ಅನ್ನೋ ವಿಚಾರವನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಕಾರ್ಯಕ್ರಮವೊಂದರಲ್ಲಿ. ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ, ಅವ್ರಿಗೆ ಟೈಮನ್ನು ಕೊಟ್ಟಿದ್ದೇನೆ, ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಂಗ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ದರ್ಶನ್ ಪತ್ನಿ ತಮ್ಮ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಅನ್ನೋ ಮಾಹಿತಿ, ಜೊತೆಲಿ ಬೇರೆ ಯಾರಾದರೂ ಇದ್ದಾರಾ? ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು? ಮನವಿಯಂತೇನೆ ಏನಾದರೂ ದರ್ಶನ್ ಅವರ ಪತ್ನಿ DCM ಮುಂದೆ ಇಡುವ ಸಾಧ್ಯತೆಗಳಿದೆಯಾ? ಸ್ಮಿತಾ, ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂತಹ ನಟ ದರ್ಶನ್ ಅವರು ಈಗಾಗಲೇ 1.5 ತಿಂಗಳಕ್ಕೂ ಹೆಚ್ಚುಗಳ ಕಾಲ ಈಗ ಜೈಲಿನಲ್ಲಿದ್ದಾರೆ. ಈಗಷ್ಟೇ ಅವರ ಕುಟುಂಬ ವರ್ಗದವರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಮತ್ತು ದಿನಕರ್ ಅವರ ಸಹೋದರ ಅವರು ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವರ ಗೃಹ ಕಚೇರಿಗೆ ಆಗಮಿಸಿದ್ದಾರೆ. ಇನ್ನೂ ಕೂಡ ಭೇಟಿ ಆಗಿಲ್ಲ. ಈ ಒಂದು ಭೇಟಿ ಪ್ರಮುಖವಾಗಿ ಅವರ ಕಾನೂನು ಹೋರಾಟ ಇರಬಹುದು ಮತ್ತು ಒಂದಷ್ಟು ಸಹಕಾರವನ್ನು ಕೋರಿ ಭೇಟಿ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಭೇಟಿ ಬಳಿಕ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಯಾವ ಕಾರಣಕ್ಕಾಗಿ ಭೇಟಿ ಆಗಿದ್ದಾರೆ ಮತ್ತು ಯಾವ ಉದ್ದೇಶವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಸಹಕಾರ ಕೋರ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಈಗ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ ನಾವು. ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಸಾಧ್ಯವಾದ್ರೆ ಇನ್ ಕೇಸ್ ಏನಾದ್ರೂ ಈ ವಿಚಾರದಲ್ಲಿ ಸಹಾಯ ಮಾಡ್ಲಿಕ್ಕೆ ಅದನ್ನ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅನ್ನೋ ರೀತಿಯಲ್ಲಿ ಭರವಸೆ ಮಾತನಾಡಿದ್ದಾರೆ. ಬಟ್ ಕಾನೂನಾತ್ಮಕವಾಗಿ ಅವಕಾಶ ಏನಿದೆ? ಸರ್ಕಾರ ಇದರಲ್ಲಿ ಏನು ಮಾಡುವ ಹಂತದಲ್ಲಂತೂ ಇಲ್ಲ ಪ್ರಕರಣ. ಖಂಡಿತ ಸ್ಮಿತಾ, ಸೌಹಾರ್ದಯುತವಾಗಿ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಕುಟುಂಬಸ್ಥರು ಮಾಡಬಹುದು. ಆದ್ರೆ ಈಗ ಕಾನೂನು ಹೋರಾಟ ನಡೀತಾ ಇರೋದ್ರಿಂದ ಇಲ್ಲಿ ಸರ್ಕಾರ ಯಾವುದೇ ಮೂಗು ತೋರಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಒಂದು ವೇಳೆ ಆ ರೀತಿಯಾದಂತಹ ಮೂಗು ತೋರಿಸುವಂತ ಕೆಲಸವನ್ನ ಮಾಡಿದ್ದೆ ಆದಲ್ಲಿ ಅದು ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗತಕ್ಕಂಥದ್ದು. ಆದ್ರೆ ಯಾವ ರೀತಿಯಾದಂತಹ ಸಹಕಾರವನ್ನ ಡಿ ಕೆ ಶಿವಕುಮಾರ್ ಅವರು ಅಥವಾ ಸರ್ಕಾರದಿಂದ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು, ಅಥವಾ ದರ್ಶನ್ ಅವರಿಗೆ ಜೈಲಿನಲ್ಲಿ ಒಂದಷ್ಟು ಉಪಚಾರಗಳ ವಿಚಾರವಾಗಿ ಏನಾದ್ರೂ ಸಹಕಾರ ಕೋರ್ತಾರ ಅನ್ನುವಂಥದ್ದು. ಯಾಕಂದ್ರೆ ಆ ಕಾನೂನಾತ್ಮಕ ಹೋರಾಟ ಇದ್ದಾಗ ಸರ್ಕಾರ ಕೂಡ ಯಾವುದೇ ಮೂಗು ತೋರ್ಸೋಕೆ ಬರುವುದಿಲ್ಲ. ಒಂದು ವೇಳೆ ಏನಾದ್ರೂ ಆ ತರ ಮೂಗು ತೋರಿಸಿದ್ದೆ ಆದಲ್ಲಿ ಅದು ಒಂದು ರೀತಿಯಾಗಿ ಸಾರ್ವಜನಿಕದ ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ. ಅದನ್ನು ಹೊರತಾಗಿ ಯಾವ ರೀತಿಯಾದಂತಹ ಸಹಕಾರವನ್ನ ಕೋರ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಈಗಷ್ಟೇ ಭೇಟಿಗೆ ಆಗಮಿಸಿದ್ದಾರೆ. ಆ ಭೇಟಿ ಬಳಿಕ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ ಮತ್ತು ಯಾವ ರೀತಿಯಾದಂತಹ ಆ ಸಹಕಾರವನ್ನ ಸರ್ಕಾರ ಕೂಡ ಕೊಡೋಕೆ ದರ್ಶನ್ ಅವರ ಕುಟುಂಬಕ್ಕೆ ಭರವಸೆ ಕೊಡುತ್ತೆ ಅನ್ನುವಂಥದ್ದು ಮತ್ತು ಅವರನ್ನು ಶೀಘ್ರವಾಗಿ ವಾಪಸ್ ಕರ್ಕೊಂಡ್ಬರ್ತಕ್ಕಂಥದ್ದು, ಬಯಲು ಕೊಡಿಸ್ತಕ್ಕಂಥದ್ದಾಗಿರ್ಬಹುದು ಮತ್ತು ಕಾನೂನು ಹೋರಾಟಗಳಾಗಿರ್ತಕ್ಕಂಥದ್ದು, ಇವುಗಳೆಲ್ಲವೂ ಕುರಿತಾಗಿ ಯಾವ ರೀತಿಯಾಗಿ ಚರ್ಚೆಗಳು ಆಗಬಹುದು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.
ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಡಿ ಗ್ಯಾಂಗ್ ಪೊಲೀಸರ ಕೈಗೆ ಸಿಗ್ತಾ ಇರುವ ಸಾಕ್ಷ್ಯಗಳನ್ನ ಗಮನಿಸಿ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ಕ್ರೌರ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ 3 ಸೆಕೆಂಡ್ನ ಆ ವಿಡಿಯೋ ಸಾಕ್ಷ್ಯವಾಗ್ತಾ ಇದೆ. ಮೊಬೈಲ್ ಸಿಕ್ಕಿದೆ, ಆದರೆ ಆ 3 ಸೆಕೆಂಡ್ನ ವಿಡಿಯೋ ಕಂಪ್ಲೀಟ್ ಆಗಿ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಸಾಲು ಸಾಲು ಸಾಕ್ಷ್ಯ ಸಿಕ್ಕರೂ ಕೂಡ ಮೊಬೈಲ್ ರಿಟ್ರೀವ್ಗೆ ಅಡ್ಡಿ ಆಗ್ತಾ ಇದೆ. ಆರೋಪಿಗಳ ಮೊಬೈಲ್ ಸಿಕ್ಕರೂ ಕೂಡ ಸಿಗ್ತಿಲ್ಲ. ಡೇಟಾ ರಿಕವರ್ ಮಾಡೋದೇ ಪೊಲೀಸರಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗಿದೆ. ಮೊಬೈಲ್ ರಿಟ್ರೀವ್ಗೆ 5 ಕೋಟಿ ಮೌಲ್ಯದ ಸಾಫ್ಟ್ವೇರ್ನ ಅವಶ್ಯಕತೆ ಇದೆ. ಐಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಈ ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ರಿಟ್ರೀವ್ ಮಾಡೋದೇ ಈಗ ತಲೆಬಿಸಿಯಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡುವಾಗ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡಿದ್ದ ಪ್ರದೋಷ್ ಅನ್ನೋ ಮಾಹಿತಿ ಇದೆ. ನಂತರ ಆ ವಿಡಿಯೋವನ್ನ ಡಿಲೀಟ್ ಮಾಡಿರೋ ಮಾಹಿತಿ ಇದೆ. ಐಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರದೋಷ್ ಆ ಐಫೋನ್ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ ಸೈಬರ್ ಸೆಲ್ಗೆ ರವಾನೆ ಮಾಡಿದ್ದಾರೆ ಅದನ್ನು. ಆದರೆ ಐಫೋನ್ ರಿಟ್ರೀವ್ಗಾಗಿ CID ಸೈಬರ್ ಸೆಲ್ ಲ್ಯಾಬ್ಗೆ ರವಾನೆ ಮಾಡಿದರೂ ಕೂಡ ಹೈ ಎಂಡ್ ಐಫೋನನ್ನು ಅದರಲ್ಲಿದ್ದ ವಿಡಿಯೋವನ್ನು ರಿಟ್ರೀವ್ ಮಾಡೋದು ಬಹಳಷ್ಟು ಕಷ್ಟ ಆಗಿದೆ. ಇನ್ಫ್ಯಾಕ್ಟ್ ಐಫೋನ್ಗಳ ಬಳಕೆದಾರರಿಗೆ ಗೊತ್ತಿರುತ್ತೆ, ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ಡಿಲೀಟೆಡ್ ವೀಡಿಯೋಸಿಂದ ರಿಟ್ರೀವ್ ಮಾಡ್ಕೊಳ್ಳೋಕ್ಕೊಂದು ಆಪ್ಷನ್ ಇರುತ್ತೆ. ಆದರೆ ಆ ಡಿಲೀಟೆಡ್ ವೀಡಿಯೋಸ್ನಲ್ಲೂ ಕೂಡ ಅದನ್ನು ತೆಗೆದು ಹಾಕಿದ್ರೆ 2 ಬಾರಿಯ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ರೆ ಅದನ್ನು ಮತ್ತೆ ವಾಪಸ್ ಪಡೆಯೋದು ಬಹಳ ಕಷ್ಟ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.